ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಮಸ್ಕಾರ. ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ತುಂಬ ಸ್ಪೆಷಲ್ ಆಗಿರುವಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒನ್ ಆಫ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ನನ್ನ ಕನಸಿನಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಏನಪ್ಪ ಇವತ್ತು ವಿಡಿಯೋ ಅಂತಂದರೆ, ನಾನು ಹೇಳಿದ್ನಲ್ಲ ಕಿಚನ್ ಮೇಕಓವರ್ ಮಾಡಬೇಕು ಅಂತಂದೇಳಿ. ಸೊ ಕಿಚನ್ ಮೇಕಓವರ್ ಮಾಡಲಿಕ್ಕೆ ನಾನು ಒಂದಿಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಒಂದಿಷ್ಟು ಅಲ್ಲ, ತುಂಬಾ ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಸೊ ಅದನ್ನು ನಾನು ಅನ್ಬಾಕ್ಸ್ ಮಾಡಿದ್ದೀನಿ ಆಲ್ರೆಡಿ. ನಾನು ಯಾಕಂದರೆ ಚೆನ್ನಾಗಿಲ್ಲ ಅಂತ ಅಂದರೆ ನಾನು ರಿಟರ್ನ್ ಮಾಡಬೇಕಲ್ಲ. ಸೊ ಅದಕ್ಕೆ ಓಪನ್ ಮಾಡಿ ನೋಡಿದ್ದೀನಿ ನಾನು. ಇವಾಗ ನಾನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದೇಳಿ. ಸೊ ನಿಮ್ಗೇನಾದರೂ ಐಟಮ್ಸ್ಗಳು ಬೇಕಿದ್ರಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈವನ್ ನಾನು ಕೊಟ್ಟಿರ್ತೀನಿ, ಲಿಂಕ್ನ ಕೊಟ್ಟಿರ್ತೀನಿ. ನಾನು ಯಾವುದಾದ್ರು ಪ್ರಾಡಕ್ಟ್, ಯಾವುದಾದ್ರು ಐಟಮ್ಸಿಂದು ಯಾವುದಾದ್ರು ಲಿಂಕ್ ಅಂತಂದೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಚೆಕ್ ಮಾಡಿ ಇಷ್ಟ ಆದರೆ ಬೈ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಏನೋ ಒಂಥರ ಮೋಟಿವೇಶನ್ ಆಗುತ್ತೆ. ನಾನು ಮೋಟಿವೇಟ್ ಆಗಿದ ಮೇಲೆ ನಾನು ಈ ಒಂದು ನಾನು ರೂಟಲ್ಲಿ ಹೋಗಬೇಕು, ನನಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ನನಗೆ ತುಂಬ ಜನನೇ ಹೇಳಿದರು. ಆ್ಯಂಡ್ ನನ್ನ ಓನ್ ಡಿಸಿಷನ್ ಕೂಡ ಹೌದು. ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದೀನಿ. ಕಷ್ಟಪಟ್ಟರೆ ಅಲ್ವಾ ಸುಖ ಸಿಗೋದು. ಸೊ ಅದಕ್ಕೆ ಈ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಈಗ ನಾನು ಒಂದಿಷ್ಟು ಒಂದು 30 to 35 ಐಟಮ್ಸ್ನ ನಾನು ತರಿಸಿದ್ದೀನಿ. ಆ್ಯಂಡ್ ಒಂದು 5 to 10 ಐಟಮ್ಸ್ನ ನಾನು ಇಲ್ಲೇ ಸರೌಂಡಿಂಗ್ ನಮ್ಮ ದಾವಣಗೆರೆಯಲ್ಲೇ ನಾನು ತರಿಸಿರೋದು. ಒಂದು 30 ಐಟಮ್ಸ್ ಮಾತ್ರ ನಾನು ಮೀಶೋನಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಬೇಗ ಬಂದು ನೋಟಿಫಿಕೇಷನ್ ಬರುತ್ತೆ. ಸೊ ಅವಾಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ಮೇಲೆ, ನಿಮಗೆ ತೋರಿಸಿದ ಮೇಲೆ ಅದನ್ನು ನಾನು ಕಿಚನ್ನು ಮತ್ತು ಮನೆ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಆ್ಯಂಡ್ ಕಿಚನ್ ಮೇಕಓವರ್ನ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಮಂಡೇ, ನಾನು ಫುಲ್ ನೆನ್ನೆ ಸಂಡೇ ಎಲ್ಲ ಬರೀ ಕಿಚನ್ ಅಷ್ಟೇ ಕ್ಲೀನ್ ಮಾಡಿದ್ರೆ ಚೆನ್ನಾಗಿಲ್ಲ, ಒಂದು ಮನೆಯೂ ಕೂಡ ಕ್ಲೀನ್ ಮಾಡಿಸ್ಬಿಡೋಣ ಅಂತಂದೇಳಿ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಸಿದ್ದೀನಿ ಮನೆ ಎಲ್ಲ. ಸೊ ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಾನು ಮಕ್ಕಳನ್ನು ಕೂಡ ಮೇಂಟೈನ್ ಮಾಡೋದ್ರಿಂದ ಸೊ ವಿಡಿಯೋನ ಆಗಲಿಲ್ಲ ನಾನು. ಸೊ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ನಲ್ಲಿ ನಾನು ಪ್ರತಿಯೊಂದನ್ನು ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಶೇರ್ ಮಾಡಲೇಬೇಕು ಇನ್ಮೇಲಿಂದ. ಒಂದಿಷ್ಟು ನನಗೆ ಯಾವ್ದ್ಯಾವುದು ವಿಷಯ ಗೊತ್ತು ಅದ್ರ ಬಗ್ಗೆನ ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ನನಗೆ ಏನೇನು ಗೊತ್ತು, ನಾನು ಏನೇನೆಲ್ಲ ತಿಳ್ಕೊಂಡಿದ್ದೀನಿ ಅದೆಲ್ಲ ಕುಕ್ಕಿಂಗ್ ಬೇಸ್ ಅಂತ ಅದ್ರ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ನಾನು ಏನೇನೆಲ್ಲ ತರಿಸಿದ್ದೀನಿ ಅಂತಂದೇಳಿ ನಾನು ತೋರಿಸ್ತೀನಿ, ಬನ್ನಿ. ಸೊ ಫಸ್ಟು ಇದೇನು, ಎಸ್ ಇದೇ ಫಸ್ಟು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಮೀಶೋನಲ್ಲೇ ತರಿಸಿದ್ದು. ಪ್ರತಿಯೊಂದನ್ನು ನಾನು ಮೀಶೋನಲ್ಲೇ ತರಿಸಿರೋದು. ನನಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ನನಗೆ ನೆನಪಿಲ್ಲ, ಸಾರಿ. ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಪಕ್ಕ ನಾನು 100% ನಾನು ಲಿಂಕ್ ಕೊಟ್ಟಿರ್ತೀನಿ, ಮರೆಯೋದಿಲ್ಲ. ನಾನು ಆ್ಯಕ್ಚುಲಿ ತುಂಬ ಸರಿ ಹೇಳಿ ಮರ್ತಿದ್ದೀನಿ. ಸೊ ಈ ಸರಿ ಮಾತ್ರ ಮರೆಯೋದಿಲ್ಲ, ನಾನು ಕೊಡಲೇಬೇಕು. ಲಿಂಕ್ನ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಬೈ ಮಾಡ್ಬೋದು. ಆ್ಯಂಡ್ ಎಸ್, ಇದು ಫಸ್ಟು ನನ್ನ ಪ್ರಾಡಕ್ಟ್ ಐಟಮ್ ಯಾವುದು ಅಂತಂದರೆ ಈ ಥರ ಐಟಮು. ಇದು ವಾಲ್ ಹುಕ್ ಅಂತ. ಇದರಲ್ಲಿ ನನಗೆ 25 ವಾಲ್ ಹುಕ್ನ ತರಿಸಿದ್ದೀನಿ ಡೆಕೋರೇಟಿವ್ ಮಾಡಲಿಕ್ಕೆ, ಕಿಚನ್ ಡೆಕೋರೇಟಿವ್ ಮಾಡಲಿಕ್ಕೆ. ಮೇನ್ ಆಗತ್ತೆ ಅಂದರೆ ಹುಕ್ ಬೇಕು. ಎಲ್ಲ ಟೈಮಲ್ಲೂ ಗೋಡೆನಿಂಗೋ ಮೊಳೆ ಹೊಡಿಬೋದು, ಬಟ್ ಟೈಲ್ಸಿಗೆ ಎಲ್ಲ ಡ್ರಿಲ್ಲೆಲ್ಲ ಹೊಡಿಯೋಕ್ಕೆ ಬಿಡೋಲ್ಲ. ಆ್ಯಕ್ಚುಲಿ ಇದು ರೆಂಟ್ ಹೌಸ್ ಅಲ್ಲ, ಸೊ ಅದಕ್ಕೆ ನಾನು ಈ ಥರ ವಾಲ್ ಹುಕ್ನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಇದು ಎಷ್ಟು ನನಗೆ ಪ್ರೈಸ್ ನೆನಪಿಲ್ಲ, ಬಿಲೋ 200 ಇರ್ಬೋದು ಅಷ್ಟೇ. ಓಕೆ, ಇದು 25 ಏನೋ ಇದೆ ಇದರಲ್ಲಿ. 20 to 30 ಪೀಸಸ್ ಇದೆ ಇದರಲ್ಲಿ ವಾಲ್ ಹುಕ್ಕು. ಆ್ಯಂಡ್ ನೆಕ್ಸ್ಟು ಇದು ಕಿಚನ್ ಟವಲ್ಸು. ಯಾವ ರೀತಿ ಓಪನ್ ಮಾಡಿದ್ದೀನಿ, ಅದೆಲ್ಲ ಓಪನ್ ಮಾಡಿದ್ದೆ.
ಇದು 3 ಕಿಚನ್ ಟವಲ್ನ ತರಿಸಿದ್ದೀನಿ. ಇದು ರೆಡ್ ಮತ್ತು ವೈಟು, ಇದು ಯೆಲ್ಲೋ ಆ್ಯಂಡ್ ವೈಟು, ಬ್ಲೂ ಆ್ಯಂಡ್ ವೈಟ್. ಇದು 3 ನನಗೆ ಕಿಚನ್ ಟವಲ್ ನನಗೆ ಬೇಕೇ ಬೇಕು ಅಂತ ಹೇಳಿ ತುಂಬಾ ಇದೆ ಮನೆಯಲ್ಲಿ. ಆದರೂ ನನಗೆ ಇನ್ನೂ ಇಷ್ಟ ಈ ಥರ ಎಲ್ಲ ಐಟಮ್ಸ್ನ ತೊಗೊಳಕ್ಕೆ. ನಾನು ಎಷ್ಟು ಫ್ರೀ ಮಾಡಿಕೊಂಡು ಮನೆ ಕ್ಲೀನಿಂಗ್ ಟೈಮಲ್ಲಿ ಫ್ರೀ ಮಾಡಿಕೊಂಡು ನಾನು ವಿಡಿಯೋನ ಮಾಡ್ತಾ ಇರೋದು. ಯಾಕೆ ಅಂದರೆ ನಿಮಗೋಸ್ಕರ. ಮತ್ತು ನಾನು ಕಿಚನ್ ಟೂರ್ ಮಾಡಿದಾಗೆ ನಾನು ಮತ್ತೆ ಬೇಕಿದ್ದರೆ ನಿಮಗೆ ಡೌಟ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಆವಾಗ ನಾನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಯಾವುದ್ಯಾವುದನ್ನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತಂದೇಳಿ. ಆ್ಯಂಡ್ ಇದು ಏನು ಅಂತ ಅಂದರೆ ಇದು ಬಾಕ್ಸ್. ಇದು 3 ಬಾಕ್ಸ್ ಬಂದಿದೆ ಈ ಥರ. ಇದು ಟೀಗೆ ತುಂಬಾ ನನಗಿಷ್ಟ ಆಯಿತು. ತುಂಬಾ ರಿಚ್ಚಾಗಿ ಕಾಣುತ್ತೆ ಇದನ್ನು ಇಟ್ಟರೆ ಅಂತಂದು ಹೇಳಿ ನಾನು ಇದು ಟೀ ಬಾಕ್ಸ್, ಟೀ ಮೀನ್ಸ್ ಟೀ ಪುಡಿ ಹಾಕಲಿಕ್ಕೆ. ಆ್ಯಂಡ್ ಇದು ಕಾಫಿ ಪೌಡ್ರ್ ಹಾಕಲಿಕ್ಕೆ. ಆ್ಯಂಡ್ ಇದು ಶುಗರ್. ಇದು 3 ಬಂದಿದೆ. ಇದು ಕೂಡ ಪ್ರೈಸ್ ಗೊತ್ತಿಲ್ಲ ನನಗೆ. ಬೇಕಿದ್ರೆ ಇಲ್ಲಿ ಅಕ್ಕಪಕ್ಕ ನಾನು ಯಾವುದಾದ್ರು ಗೊತ್ತಿದ್ದರೆ ನಾನು ಸ್ಕ್ರೀನ್ಶಾಟ್ ತೆಗೆದು ನಾನು ಇಲ್ಲಿ ಅಕ್ಕಪಕ್ಕ ಎಲ್ಲಾದರೂ ಹಾಕಿರ್ತೀನಿ. ಇಲ್ಲಾಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಚೆಕ್ ಮಾಡ್ಕೋಬೋದು. ಇದು ಬಂದು ಕಿಚನ್ ಕ್ವೈಟ್ಸ್. ಇದು ಈ ಥರ ಇದೆ. ಇದು 2 ಬಂದಿದೆ. ಮೈ ಕಿಚನ್ ಮೈ ರೂಲ್ಸ್ ಆ್ಯಂಡ್ ದ ಕಿಚನ್ ಈಸ್ ದ ಹಾರ್ಟ್ ಆಫ್ ದ ಹೋಮ್. ತುಂಬ ಚೆನ್ನಾಗಿತ್ತು ಇದು ಕ್ವೈಟ್. ನನಗೆ ತುಂಬಾ ಇಷ್ಟ ಆಗಿತ್ತು. ತುಂಬ ಅಫೋರ್ಡಬಲ್ ಪ್ರೈಸಿಗೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ವುಡ್ ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಇಷ್ಟ ಆಗಿದೆ ನೀವು ಕೂಡ ಬೈ ಮಾಡ್ಬೋದು. ನನ್ನ ಮಗಳು ಎದ್ದೇಳೋ ಅಷ್ಟರಲ್ಲಿ ನಾನು ಇದೆಲ್ಲ ವಿಡಿಯೋ ಮುಗಿಸಿರ್ಬೇಕು ನಾನು. ಇಲ್ಲ ಅಂದರೆ ಆಗೋದಿಲ್ಲ. ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್. ಇದು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಅಂತ. ಸೊ ಇದನ್ನು ನಾನು ಓಪನ್ ಮಾಡಲ್ಲ. ಯಾಕೆಂದರೆ ಓಪನ್ ಮಾಡಿದ್ರೆ ಮತ್ತೆ ಇಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಕಿಚನ್ ಟೂರ್ ಮಾಡಬೇಕಾದ್ರೆ ನಾನು ಓಪನ್ ಮಾಡಿ ಎಲ್ಲ ಡೆಕೋರೇಟಿವ್ ಆಗಿ ಅಡ್ಜಸ್ಟ್ ಮಾಡಿರ್ತೀನಲ್ಲ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಕೂಡ ಮೀಶೋನಲ್ಲಿ ತಂದಿದ್ದು. ಇದು ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ಸ್ ಇದೆಲ್ಲ, ಪ್ಲಾಸ್ಟಿಕ್ ಲೀವ್ಸ್ ಇದು. ಆ್ಯಂಡ್ 2 ಆಲ್ ಕಂಟೈನರ್ನ ತರಿಸಿದ್ದೀನಿ ನಾನು. ನನಗೆ ಗ್ಲಾಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ. ನನಗೆ ಸಖತ್ ಮೆಲಮೈನ್ ಮತ್ತು ಗ್ಲಾಸ್ ಐಟಮ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನಾನು ಆಲ್ ಕಂಟೈನರ್ಸ್ನ 2 ನಾನು ಗ್ಲಾಸಿಂದ ತರಿಸಿದ್ದೀನಿ. ಸೊ ಇದು 2 ತುಂಬಾ ಚೆನ್ನಾಗಿದೆ. ಬಟ್ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನೆಲ್ಲ. ಅದಕ್ಕೆ ಕ್ಯಾಪ್, ಇದು ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಆಯಿಲ್ ಫಿಲ್ ಮಾಡಲಿಕ್ಕೆ ಫಿಲ್ಟರ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸೊ ಒಂದಿಷ್ಟು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ತುಂಬಾ ತರಿಸಿದ್ದೀನಿ. 8 + 6 14 ಪ್ಲ್ಯಾಂಟ್ಸ್ ತರಿಸಿದ್ದೀನಿ. ಇದು ಆ್ಯಕ್ಚುಲಿ 8 ಇದು. ನಾನು ಈ ಥರ ಇದೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ? ಈ ಥರ ಒಂದು 8 ಪ್ಲ್ಯಾಂಟ್ಸ್ ಇದೆ ಇದರಲ್ಲಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದೆಲ್ಲ ಪ್ಲಾಸ್ಟಿಕ್ಸ್. ಇದು ತುಂಬ ಚೆನ್ನಾಗಿ ಒಂಥರ ಗ್ರೀನರಿ ಆಗಿರೋಣ ಅಂತಂದೇಳಿ ನಾನು ಈ ಥರ ಪ್ಲ್ಯಾಂಟ್ಸ್ನ ತೊಗೊಂಡಿದ್ದೀನಿ. ಸೊ ತುಂಬ ಕ್ಯೂಟಾಗಿದೆ, ಚಿಕ್ಕದಾಗಿ. ಇದು ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ, ಸೊ ಈ ಥರ ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನನ್ನ ಮಗಳು ಎದ್ದಿದ್ದು ಮಿಸ್ಕಾಡ್ತಾ ಇದ್ದು, ಅವಳಿಗೆ ಜೋಲಿಯಲ್ಲಿ ಹಾಕಿ ಬಂದಿದ್ದೀನಿ. ಮತ್ತೆ ತೂಗಿ ಇದು ಯಾವ ರೀತಿ ಓಪನ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಸ್ಟ್ಯಾಂಡ್. ಇದು ಇವಾಗ ಸೌಂಡ್ ಮಾಡಿದರೆ ಅವಳು ಎದ್ದೇಳ್ತಾಳೆ.
ನಾನೊಂದು ಸ್ಟ್ಯಾಂಡ್ನ ತೊಗೊಂಡಿದ್ದೀನಿ. ಪುಟಾಣಿ ಸ್ಟ್ಯಾಂಡ್ ಇದು, ತುಂಬ ಚೆನ್ನಾಗಿದೆ. ಸ್ಟೀಲ್ ಸ್ಟ್ಯಾಂಡ್ ಇದು, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಸೊ ಎಲ್ಲೂ ಸ್ಕ್ರ್ಯಾಚಸ್ಸು ಅದೇನೂ ಇಲ್ಲ. ಇದು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದೇಳಿ ನಾನು ನೆಕ್ಸ್ಟ್ ಕಿಚನ್ ಟೂರ್ ಮಾಡಿದಾಗ ನಾನು ತೋರಿಸ್ತೀನಿ. ಕಿಚನಲ್ಲಿ ವಿಡಿಯೋ ಮಾಡಿರ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನಾನು ಏನಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿ. ಸೊ ಇದು ಪ್ರೈಸು ಕೂಡ ನನಗೆ ನೆನಪಿಲ್ಲ, ಸೊ ಈ ಕಡೆ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಈ ಬಾಕ್ಸಲ್ಲಿ ಗ್ಲಾಸ್ ಕಂಟೈನರ್ಸ್ನ ತರಿಸಿದ್ದೀನಿ, ಏರ್ ಟೈಟ್ ಇದ್ದು. ಸೊ ಈ ಥರ ಪುಟಾಣಿ ಬಾಕ್ಸ್ಗಳನ್ನು ತರಿಸಿದ್ದೀನಿ. ಇದು 200 ml ಇನ್ ಬಾಕ್ಸ್. ಇದು 6 ಪೀಸಸ್ ಏನೋ ಬಂದಿದೆ, 6 ಪೀಸಸ್ ಬಂದಿದೆ. ತುಂಬಾ ಚೆನ್ನಾಗಿದೆ. ನಾನು ಹೇಳಿದ್ದಲ್ಲ, ಮೆಲಮೈನ್ ಮತ್ತು ಗ್ಲಾಸ್ ಐಟಮ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನನಗದು ಹೆವಿ ಇಷ್ಟ ನನಗೆ ಈ ಥರ ಐಟಮ್ಸ್ ಅಂದರೆ. ಸೊ ಇದರಲ್ಲಿ ಏನು ಸ್ಪೈಸಸ್ಸು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಏನಾದರೂ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಏರ್ ಟೈಟ್ ಇರುತ್ತಲ್ಲ, ಸೊ ಗ್ಲಾಸ್ ಐಟಮ್ಮು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಕಿಚನಲ್ಲಿಟ್ಟರೆ. ಸೊ ಅದಕ್ಕೆ ನಾನು ಇದನ್ನು 6 ಪೀಸಸ್ನ ತರಿಸಿದ್ದೀನಿ. ಇನ್ನೂ ತರಿಸ್ಬೇಕು ನಾನು, ಬಟ್ ಈಗ ಸದ್ಯಕ್ಕೆ 6 ಪೀಸಸ್ ಸಾಕು ಅಂತಂದೇಳಿ ಸ್ವಲ್ಪ ಹಂಗೆ 6 ಪೀಸಸ್ ಅಷ್ಟೇ ತರಿಸಿರೋದು. ನಾನು ನೆಕ್ಸ್ಟ್ ಕಿಚನ್ ಟೂರಲ್ಲಿ ನಾನು ತೋರಿಸ್ತೀನಿ. ಗಲೀಜಾದರೆ ಮತ್ತೆ ಕ್ಲೀನ್ ಮಾಡಲಿಕ್ಕೆ ನನ್ನ ಮಗಳು ಬಿಡೋಲ್ಲ. ಸೊ ಇವಾಗ ಗ್ರಾಸ್ ಮ್ಯಾಟ್ನ ತರಿಸಿದ್ದೀನಿ. ಇದರಲ್ಲಿ 2 ಗ್ರಾಸ್ ಮ್ಯಾಟ್ ಇದೆ. ಇನ್ನೂ 2 ತರಿಸಿದ್ದೀನಿ. ಇದು 2 ಗ್ರಾಸ್ ಮ್ಯಾಟ್ ಬರುತ್ತೆ. ಸೊ ಇದು ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಆರ್ಟಿಫಿಷಿಯಲ್ ಗ್ರಾಸ್ ಮ್ಯಾಟ್ ಇದ್ದು ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲೊಂದಿದೆ, ಇಲ್ಲಿ 2 ಗ್ರಾಸ್ ಮ್ಯಾಟ್ ಇದ್ದಾವೆ. ಇದು ಕವರ್ ಹಾಕಿದ್ದಾರೆ. ಸೊ ಈ ಥರ ಬರುತ್ತೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದರೂ ಬೇಕಿದ್ರಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ. ಆ್ಯಂಡ್ ನಾನು LED ಸ್ಟ್ರೈಪ್ ಲೈಟ್ನ ತರಿಸಿದ್ದೀನಿ. ಅದಕ್ಕೆ ನಾನು ಡಬಲ್ ಸೈಡ್ ಟೇಪ್ ಇರುತ್ತಲ್ಲ, ಸೊ ಇದನ್ನು ತರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಅಂತಂದೇಳಿ ನನಗೆ ಯಾರೋ ಒಬ್ಬರು ಹೇಳಿದರು, ಯೂಟ್ಯೂಬರೇ, ತುಂಬ ಚೆನ್ನಾಗಿ ಬರುತ್ತೆ ಇದು, ಲಾಂಗ್ ಲಾಸ್ಟಿಂಗ್ ಅಂತಂದೇಳಿ. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ನೋಡಬೇಕು, ನಾನು ಟ್ರೈ ಮಾಡಿ ನಾನು ನಿಮಗೆ ಕಿಚನ್ ಟೂರ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಇದ್ರ ಬಗ್ಗೆ ರಿವ್ಯೂನ ಕೊಡ್ತೀನಿ. ಆ್ಯಂಡ್ ಇದು ಕೂಡ ಇದು ಪ್ರೈಸ್ ಕೂಡ ಕಮ್ಮಿ ಇದೆ. ಇದು ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ತರಿಸಿರೋದು, ಮೀಶೋದಲ್ಲಿ ನನಗೆ ಸಿಕ್ಕಿದ್ದಿಲ್ಲ. ಸೊ ಅದಕ್ಕೆ ಅಮೆಝಾನಲ್ಲಿ ಚೆನ್ನಾಗಿತ್ತು ಅಂತಂದೇಳಿ ತರಿಸಿದ್ದೀನಿ. ಸೊ ಇದು ಕೂಡ ಪ್ರೈಸ್ನ ನಾನು ನನ್ನ ಮಗಳು ಎದ್ದರ ಟೈಮ್ ಈಗ ಊಟ ಮಾಡಿಸ್ಬೇಕು ಅವಳಿಗೆ ಎದ್ದಳಿಸಿ. ಆ್ಯಂಡ್ ಇದನ್ನು ನಾನು ಓಪನ್ ಮಾಡಿದ್ದಿಲ್ಲ, ಇವಾಗ ಓಪನ್ ಮಾಡ್ತಿದ್ದೀನಿ. ಇದು ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಅಂದರೆ, ಓಕೆ, ಇದನ್ನು ನಾನು ಎಲ್ಲಿ ಹಾಕ್ತೀನಿ ಅಂತಂದರೆ ಕಿಚನಲ್ಲಿ ಇಡೋಣ ಅಂತಂದೇಳಿ ತರಿಸಿದ್ದೀನಿ. ಇದರಲ್ಲಿ ಸೋಪು ಮತ್ತು ಪಾತ್ರೆ ತೊಳೆಯೋದು, ಹ್ಯಾಂಡ್ ವಾಶು, ಜೆಲ್ಗಳೆಲ್ಲ ಇದನ್ನು ಸಿಂಕ್ನಲ್ಲಿ ಇಡಬೇಕು. ಅನ್ನೋ 1-2ನ ಬಾತ್ರೂಮಲ್ಲಿ ಇಡೋಣ ಅಂತಂದೇಳಿ ತರಿಸಿದ್ದೀನಿ ನಾನು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಸಖತ್ತಾಗಿ ರಿಚ್ಚಾಗಿ ಕಾಣುತ್ತೆ ಅಂತಂದೇಳಿ ನಾನು ತರಿಸಿದ್ದೀನಿ ಇದನ್ನು. ಸೊ ಇದನ್ನೆಲ್ಲ ನೀವು ನನ್ನ ಕಿಚನ್ ಟೂರ್ ಮಾಡಿದ ಮೇಲೆ ನೀವು ನೋಡ್ಬೋದು ಯಾವ ರೀತಿ ಇದು ಇಟ್ಟಿದ್ದೀನಿ ಅಂತಂದೇಳಿ ನಾನು ತೋರಿಸ್ತೀನಿ. ನನ್ನ ಫೇವ್ರೆಟ್ ಅಂತ ಹೇಳಿದ್ನಲ್ಲ, ಮೆಲಮೈನ್ ಮೆಟೀರಿಯಲ್ಲು, ಇದು ನನ್ನ ಫೇವ್ರೆಟ್ ಮೆಲಮೈನ್ದು. ಈ ಥರ ಒಂದು 6 ಪ್ಲೇಟ್ಸ್ನ ತರಿಸಿದ್ದೀನಿ ಮೆಲಮೈನು. ಈ ಥರ 6 ಪ್ಲೇಟ್ಸ್ನ ತರಿಸಿದ್ದೀನಿ. ಟಿಫನ್ಗೆ ಇಲ್ಲಾಂದರೆ ಡಿನ್ನರ್ಗೂ ಕೂಡ ನಾವು ಯೂಸ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಇಲ್ಲಾಂದರೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ 6 ಪೀಸ್ ಇದೆ. ಇದು ಪ್ರೈಸ್ ಎಷ್ಟು 400 ಸಮಥಿಂಗು 500 ಸಮಥಿಂಗು ಇದೆ. ತುಂಬಾ ಚೆನ್ನಾಗಿದೆ ಇದು. ಇದ್ರದ್ದು ಕೂಡ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಬೈ ಮಾಡ್ಬೋದು. ಸೊ ಕ್ವಾಲಿಟಿ ವೈಸ್ ಮಾತ್ರ ಸಕ್ಕತ್ತಾಗಿದೆ ಇದು. ಸೊ ನೀವು ಕೂಡ ಬೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಾನು ಏರ್ ಟೈಟ್ ಬಾಕ್ಸ್ನ ತರಿಸಿದ್ದೀನಿ. ಇದು ಮಾತ್ರ ಸಕ್ಕತ್ತಾಗಿ ಇಷ್ಟ ಆಯಿತು. ಈ ಒಂದು ಬಾಕ್ಸ್ನ ನೋಡಿನೇ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತಂದೇಳಿ ನಾನು ಡಿಸೈಡ್ ಮಾಡಿದ್ದು. ಈ ಒಂದು ಬಾಕ್ಸಸ್ನ ನೋಡಿ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಇದನ್ನು ನಾನು ಫಸ್ಟು ನೋಡಿದಾಗೆ
ಈ ಥರ ಚಿಕ್ಕ ಪುಟಾಣಿ ಗ್ಲಾಸ್ ಥರ ಇದು, ಬಟ್ ಗ್ಲಾಸ್ ಅಲ್ಲ. ತುಂಬಾ ಚೆನ್ನಾಗಿದೆ. ಏರ್ ಟೈಟ್ ಬಾಕ್ಸ್ ಇದು. ಇದರಲ್ಲೆಲ್ಲ ಕಾಳು ಏನಾದರೂ ನಿಮ್ಗೆ ಏನು ಬೇಕಾಗುತ್ತೋ ಅದನ್ನು, ಒಟ್ಟು ಏರ್ ಟೈಟ್ ಬಾಕ್ಸ್ ಇದೆಲ್ಲ. ನನ್ನ ಮಗಳು ಎಡ್ಲು ಇವ್ರ ಜೊತೆನೆ ಕಂಟಿನ್ಯೂ ಮಾಡೋಣ, ಓಕೆನಾ? ಇವ್ರ ಜೊತೆನೇ ಕಂಟಿನ್ಯೂ ಮಾಡ್ತೀನಿ ಇವಾಗ. ಓಕೆ, ಈ ಥರ ಬಾಕ್ಸಸ್ನ ನಾನು ತರಿಸಿದ್ದೀನಿ. ಇದು ಚಿಕ್ಕ ಸ್ಮಾಲ್ ಬಾಕ್ಸಸ್ಸು ಒಂದು 6 ಇದೆ. ದೊಡ್ಡದು ಈ ಥರ ದೊಡ್ಡ ಬಾಕ್ಸಸ್ ಎಲ್ಲ ಈ ಥರ ಇದೆ. ಇದು 1 kg 500 ml 1000 ml ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಈ ಥರ ಇದೆ. ಇದು ಕೂಡ ಏರ್ ಟೈಟ್. ಇದು ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಬೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇದ್ರದ್ದು ಕೂಡ ಲಿಂಕ್ನ ಕೊಟ್ಟಿರ್ತೀನಿ ನಾನು. ಸೊ ಈ ಥರ ಸ್ಮಾಲ್ ಬಾಕ್ಸಸ್ನ 6 ಪೀಸ್ ಆ್ಯಂಡ್ ದೊಡ್ಡದೆಲ್ಲ ಅದು ಕೂಡ 6 ಪೀಸ್ ತೊಗೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಕೂಡ ನಾನು ಆ್ಯಂಡ್ ಇದು ಬಟರ್ಫ್ಲೈ, ಇದು ವುಡನ್ ಬಟರ್ಫ್ಲೈ. ಇದು ಹಾಗೆ ಹಾಲಲ್ಲಿ ಹಾಕೋಕ್ಕೆ ಅಂತಂದೇಳಿ ನಾನು ತೊಗೊಂಡಿದ್ದೀನಿ. ಬಟರ್ಫ್ಲೈ ನನ್ನ ಮಗ ಇದು ಬಂದಾದಮೇಲೆ ಎಷ್ಟು ನನಗೆ ಬಟರ್ಫ್ಲೈ ಕೊಡು ಅಂತ ಕೇಳ್ತಾ ಇದ್ದ. ಸೊ ಈ ಥರ ಇದೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಅಂತಂದು ಹೇಳಿ ನಾನು ಈ ಥರ ಇಟ್ಕೊಂಡು ಇಲ್ಲೇನದು ಪ್ಲ್ಯಾಂಟ್ಸ್ ಅಥವಾ ಡಾಲ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಲಲ್ಲಿ ಇಡೋಣ ಅಂತಂದೇಳಿ ನಾನು ಈ ಒಂದು ಐಟಮ್ಸ್ನ ತರಿಸಿದ್ದೀನಿ. ಕೂತಿರು ಇಟ್ಕೊಂಡಿದ್ದೀನ. ಇದು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ನೋಡಿ ಈ ಥರ. ಇದು ಎಲ್ಲಿ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಪ್ಲೇಸಲ್ಲಿ ಕ್ರಿಯೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದು ಒಳ್ಳೆ ಪ್ಲೇಸಲ್ಲಿ ಹಾಕೋಣ ಅಂತಂದೇಳಿ ತೊಗೊಂಡಿದ್ದೀನಿ. ಇದೇ ಥರನೇ 2 ಪೀಸಸ್ ಬಂದಿದೆ. ಇದು ಕೂಡ ಅಫೋರ್ಡಬಲ್ ಪ್ರೈಸ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಇದನ್ನೆಲ್ಲ ತೋರಿಸಿ ಮತ್ತೆ ಅದೇ ಥರನೇ ಪ್ಯಾಕ್ ಮಾಡಿ ಇಡೋಕ್ಕಾಗಲ್ಲ. ಹೆಂಗೆ ಬೇಕು ಹಂಗೆ ಇಡ್ತಾಯಿದ್ದೀನಿ, ಯಾಕೆಂದರೆ ಮತ್ತೆ ಅಲ್ಲೆಲ್ಲ ಆರ್ಗನೈಸ್ ಮಾಡಬೇಕಲ್ವಾ. ಸೊ ಅದಕ್ಕೆ ಹಂಗೆ ಇಡ್ತಾಯಿದ್ದೀನಿ. ಬಾಯಲ್ಲಿ ಇಟ್ಕೋಬಾರ್ದು ಅದನ್ನು. ಆ್ಯಂಡ್ ಇದು ಕೂಡ ತುಂಬಾ ಕ್ಯೂಟಾಗಿದೆ, ಬಟರ್ಫ್ಲೈ. ನನ್ನ ಮಗನಿಗೆ ಇದು ತುಂಬಾ ಇಷ್ಟ ಆಯಿತು. ಎಲ್ರಿಗೂ ಹೇಳ್ತಾ ಇದ್ದ ಅಮ್ಮ ಬಟರ್ಫ್ಲೈ ತರಿಸಿದ್ದಾರೆ ಅಂತಂದೇಳಿ. ಅವನ ಲ್ಯಾಂಗ್ವೇಜಲ್ಲಿ ಅವನು ಒಂಥರ ತೊದಲು ಮಾತಾಡ್ತಿದ್ದಾನಲ್ಲ, ಅವನು ಏನೋ ಒಂಥರ ಹೇಳ್ತಾನೆ ಬಟರ್ಫ್ಲೈ ಅನ್ನೋದಕ್ಕೆ. ಸೊ ಅವನು ಕೂಡ ತುಂಬಾ ಇಷ್ಟಪಟ್ಟ ಇದನ್ನು. ತುಂಬಾ ಚೆನ್ನಾಗಿದೆ ಇದು. ನನಗೆ ಈ ಕಲರು ಮಲ್ಟಿ ಕಲರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಮಲ್ಟಿ ಕಲರ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ. ಸೊ ಅದಕ್ಕೆ ಇದು ಬಂದು ನನಗೆ ತುಂಬಾ ಇಷ್ಟ ಆಯಿತು. ಕ್ಯೂಟಾಗಿದೆ, ಬಟರ್ಫ್ಲೈ ಥರ ಅಲ್ಲ, ಬಟರ್ಫ್ಲೈನೇ. ಆ್ಯಂಡ್ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನಾನು ಎಲ್ಲಿ ಹಾಕ್ತೀನಿ ಅಂತಂದರೆ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ತೊಗೊಂಡಿದ್ದೀನಿ. ನೋಡೋಣ ಎಲ್ಲಿ ಹಾಕ್ತೀನಿ ಅಂತಂದರೆ. ಇದು ಕಿಚನ್ ಕ್ವಾಯ್ಟ್ಸ್ ಇದು. ಸೊ ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಿ 3 ಪೀಸಸ್ ಬಂದಿದೆ. ಕಿಚನ್ ಸ್ಪ್ರಿಂಗ್ಸ್ ಫ್ಯಾಮಿಲೀಸ್ ಟುಗೆದರ್ ಅಂತ. ಸೊ ಡಿಸೈನ್ ಚೆನ್ನಾಗಿತ್ತು. ಸೊ ನಾನು ಅದಕ್ಕೆ ಇದನ್ನು ನಾನು ತರಿಸಿದ್ದೀನಿ. ಆ್ಯಂಡ್ ಇದು ಮೀಲ್ಸ್ ಆ್ಯಂಡ್ ಮೆಮೊರೀಸ್ ಆರ್ ಮೇಡ್ ಹಿಯರ್ ಅಂತ ಇದೆ. ಸೊ ಇದು ಕೂಡ ಕ್ವಾಯ್ಟ್ ಚೆನ್ನಾಗಿತ್ತು. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಈಸ್ ಆಲ್ವೇಸ್ ಲವ್ ಅಂತ ಇದೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಬಾಯಲ್ಲಿ ಇಟ್ಕೊಬಾರ್ದು ಅದನ್ನು. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದ್ರ ಜೊತೆಗೆ ಈ ಥರ ಟೈ ಬಂದಿದೆ. ಟೈ ಮಾಡ್ಕೋಬೋದು ನಾವು, ಎಲ್ಲಿ ಬೇಕಲ್ಲಿ ವಾಲ್ಗೆ ಟೈ ಮಾಡ್ಕೋಬೋದು. ಸೊ ನಾನು ಇದನ್ನು ಕಿಚನ್ಗೆ ಅಂತಲೇ ತೊಗೊಂಡಿರೋದು. ಇನ್ನೊಂದು ತೋರಿಸಿದ್ನಲ್ಲ, ಅದು ಕೂಡ ಕಿಚನ್ಗೆ ಅಂತಲೇ ತೊಗೊಂಡಿದ್ದೆ. ಅದ್ರ ಜೊತೆಗೆ ಇದನ್ನು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇದನ್ನು ತರಿಸಿದ್ದೀನಿ. ಇದು ಎಲ್ಲ ಕ್ವಾಲಿಟಿ ವೈಸ್ ಮಾತ್ರ ಸಕ್ಕತ್ತಾಗಿದೆ ಇವೆಲ್ಲ. ಸೊ ಈವನ್ ಪ್ರೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲ. ಸೊ ಪ್ರೈಸು ಅಷ್ಟೇ ತುಂಬಾ ಅಫೋರ್ಡಬಲ್ ಪ್ರೈಸಿಗೆ ಸಿಗ್ತಾ ಇದೆ. ಮೀಶೋ ಅಂದರೆ ಗೊತ್ತಲ್ವಾ, ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾನು ಮುಂಚೆ ಎಲ್ಲ ಮೀಶೋನ ನಾನು ನಂಬ್ತಾನೆ ಇದ್ದಿದ್ದಿಲ್ಲ.
ಐ ಮೀನ್ ನಾನು ಡ್ರೆಸ್ ಮಾಡ್ತಾ ಇದ್ದಿದ್ದಿಲ್ಲ, ಮೀಶೋನ ನಾನು ತರಿಸಿದ್ರೆ ಹೆಂಗಿರುತ್ತೆ ಏನು ಕ್ಲಾತ್ಸ್ ಎಲ್ಲ. ಆ್ಯಕ್ಚುಲಿ ಈ ಒಂದು ಕುರ್ತಾ ಕೂಡ ನಾನು ಮೀಶೋನಲ್ಲೇ ತರಿಸಿರೋದು ಎಷ್ಟು ಒಂದು 3 ಇಯರ್ಸ್ ಬ್ಯಾಕು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಾನು ಇದನ್ನು ತರಿಸಿರೋದು. ಬಟ್ ಇವಾಗಲೂ ಆಗುತ್ತೆ ನನಗೆ, ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, ಸೊ ಇವಾಗ ಚೆನ್ನಾಗಿ ಕರೆಕ್ಟಾಗಿ ಆಗುತ್ತೆ. ಅವಾಗ ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದು ಐಟಮ್ ಏನು ಅಂತಂದರೆ, ಇದು ಕೂಡ ಗ್ಲಾಸ್ ಕಂಟೈನರ್. ನನಗಿದು ನೆನಪೇ ಇಲ್ಲ ನಾನು ತರಿಸಿರೋದು, ನಾನು ಅದಷ್ಟೇ ಅಂದ್ಕೊಂಡಿದ್ದೀನಿ. ಬಟ್ ಇದೂ ಇದೆ. ಅಮ್ಮ ಇಲ್ಲೇ ಕೂರ್ಚು, ಅಲ್ಲಿ ಹೋಗ್ಬಾರ್ದು. ಬಟರ್ಫ್ಲೈ ಎಲ್ಲಿದೆ? ಬಟರ್ಫ್ಲೈ ಇಲ್ಲಿದೆ ನೋಡಿ, ಬಟರ್ಫ್ಲೈ. ಎಸ್, ಇದು ಕೂಡ ಗ್ಲಾಸ್ ಕಂಟೈನರ್. ಇದು 500 ml ಇದೆ ಅನಿಸುತ್ತೆ ಅಲ್ಲ, 500 ml ಇದು. ತುಂಬಾ ಚೆನ್ನಾಗಿದೆ. ಈ ಥರದ್ದೇ 6 ಪೀಸ್ ಬಂದಿದೆ. ಇದು 8 ಆಗುತ್ತೆ. ಈ ಥರ ತುಂಬಾ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್ಗೂ ಇದನ್ನು ತೊಗೊಂಡಿರೋದು ನಾನು. ಅಮ್ಮ ಪೂರಮ್ಮ ಇಲ್ಲೇ ಇಟ್ಕೊಳಮ್ಮ, ಕೊಡಿಲಿ ಬೇಕು. ಸೊ ತುಂಬಾ ಚೆನ್ನಾಗಿದೆ. ಪ್ರೈಸ್ ವೈಸು ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. 6 ಪೀಸಸ್ ಬಂದಿದೆ. ಇದು ಕ್ವಾಲಿಟಿ ವೈಸ್ ಅಂತೂ ಆಸಮ್. ಗ್ಲಾಸ್ ಹೇಗಿರುತ್ತೋ ಹಂಗೇನೆ ಇದೆ ಇದೆಲ್ಲ. ಅಮ್ಮೋ ತಗೋ, ಅವಳಿಗೆ ತುಪ್ಪ ಬೇಕಂತೆ. ತುಪ್ಪ, ನಂದಿನಿ ತುಪ್ಪ ಅಂದರೆ ಇಷ್ಟ ಅವಳಿಗೆ. ಅವಳಿಗೂ ನನ್ನ ಥರನೇ ನಂದಿನಿ ತುಪ್ಪ ಹಾಕ್ಕೊಂಡು ಬಿಸಿ ರೈಸ್ ಹಾಕ್ಕೊಂಡು ಊಟ ಮಾಡಿದ್ರೆ ಸ್ವರ್ಗ. ನನಗದು ಸಿಕ್ಕಾಪಟ್ಟೆ ಇಷ್ಟ ನಂದಿನಿ ತುಪ್ಪ ಅಂದರೆ. ಆ್ಯಂಡ್ ಇದು ಬಂದು ವಾಲ್ಗೆ ಹಾಕೋದಿದು. ಈ ಥರ ಒಂದಿಷ್ಟು ಹುಕ್ಸ್ ಬಂದಿದೆ. ಇದೊಂದು ಸ್ಟ್ಯಾಂಡ್ ಥರ ಬಂದಿದೆ. ಸೊ ಇದನ್ನು ಯಾವ ರೀತಿ ಹಾಕ್ತೀನಿ ಅಂತಂದೇಳಿ ನಾನು ನೆಕ್ಸ್ಟ್ ಕಿಚನ್ ಟೂರಲ್ಲಿ ತೋರಿಸ್ತೀನಿ. ಓ ಗಾಡ್, ನನಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿದೆ. ಆ್ಯಂಡ್ ನಾನು ಒಂದು ಟ್ರೈಪಾಡ್ನ ತರಿಸಿದ್ದೀನಿ ಅಮೆಝಾನಿಂದ. ನನಗೆ ಅದು ಟ್ರೈಪಾಡ್ ಇದೆಲ್ಲ, ನಮ್ಮ ಅಮ್ಮದು ಹಾಫ್ ಇಯರ್ ಬರ್ಡೇಗೇನೋ ನಮ್ಮ ದೊಡ್ಡಮ್ಮನ ಮಗ ಚಂದಿದ್ದಾನಲ್ಲ, ಅವನು ವಿಡಿಯೋ ಮಾಡ್ಲಿಕ್ಕಂತಂದೇಳಿ ಮುರಿದಾಕ್ಬಿಟ್ಟಿದ್ದ. ಸೊ ಅದಕ್ಕೆ ನಾನು ಮತ್ತೆ ಇನ್ನೇನು ಅದು ಆ್ಯಕ್ಚುಲಿ ನೀಟಾಗೂ ನಿಂತ್ಕೊತಿದ್ದಿದ್ದಿಲ್ಲ, ಇರಲಿ ಬಿಡು ಅಂತಂದೇಳಿ ನಾನು ಹೊಸ ತರಿಸೋಣ ಅಂತ ಅಂದ್ಕೊಂಡು ಈ ಒಂದು ಟ್ರೈಪಾಡ್ನ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಬಂದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಒಂದು ಐಟಮು. ಸೊ ಇದು ಸ್ಪೂನ್ಸ್ ಆ್ಯಂಡ್ ಚಾಕು ಅದನ್ನೆಲ್ಲ ಹಾಕಲಿಕ್ಕೆ, ಫೋಕ್ ಮತ್ತು ಸ್ಪೂನು ಅದನ್ನೆಲ್ಲ ಹಾಕಲಿಕ್ಕೆ ಈ ಥರ ಒಂದು ಐಟಮ್ನ ತರಿಸಿದ್ದೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನು ಚೆನ್ನಾಗಿದೆ ಈ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಗೊತ್ತಾಗ್ತಿದೆ ಇಲ್ಲ ಗೊತ್ತಿಲ್ಲ ನನಗೆ ಯಾವ ಥರ ಕಾಣಿಸಿದೆ ನಿಮಗೆ ಅಂತಂದೇಳಿ. ಬಟ್ ಡೈರೆಕ್ಟಾಗಿ ನೋಡಲಿಕ್ಕೆ ಮಾತ್ರ ತುಂಬಾ ರಿಚ್ ಆಗಿದೆ. ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಆ್ಯಂಡ್ ಪ್ರೈಸು ಕೂಡ ತುಂಬಾ ಕೊಡ್ಬೋದು, ಚೆನ್ನಾಗಿತ್ತು. ಅದಕ್ಕೆ ನಾನು ಈ ಒಂದು ಐಟಮ್ಸ್ನ ತರಿಸಿದ್ದೀನಿ ನೋಡಿ. ಇದು 3 ಬಂದಿದೆ. ಆ್ಯಂಡ್ ಇದು ಕೆಳಗಡೆ ಒಂದು ಸ್ಟ್ಯಾಂಡ್, ಈ ಥರ ಸ್ಟ್ಯಾಂಡ್. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಎಸ್, ಈ ಥರ ಇರಲಿಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ ಇದು. ಸೊ ಸಕ್ಕತ್ತಾಗಿದೆ. ಸೊ ನೀವು ಕೂಡ ನಿಮ್ಗೇನಾದರೂ ಬೇಕಿದ್ರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಸ್ಟಿಲ್ ಪ್ಲ್ಯಾಂಟ್ಸ್ ಅದೊಂದು 8 ಇದೆ, ಇದು ಒಂದು 6 ಇದೆ. ಸೊ ಇದು ಒಂಥರ ಇವೆಲ್ಲ ಒಂಥರ ಕಲರ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಯೆಲ್ಲೋ ಕಲರ್ ರೋಸ್ ಟೈಪು. ಆ್ಯಂಡ್ ಇದು ಒಂದು ಪ್ಲ್ಯಾಂಟು ಒಂದು 6 ಏನೋ ಇದೆ. ಇದೆಲ್ಲ ನಾನು ಕಿಚನ್ ಟೂರ್ ಮಾಡಿದ್ಮೇಲೆ ಡೀಟೇಲಾಗಿ ತೋರಿಸ್ತೀನಿ ನಾನು ಪ್ರತಿಯೊಂದನ್ನು. ಈಗ ನನಗೆ ನನ್ನ ಮಗಳು ಎದ್ದಿದ್ದಾಳೆ, ಅವಳಿಗೆ ಫಸ್ಟ್ ಊಟ ಮಾಡಿಸ್ಬೇಕು. ನನಗೂ ತುಂಬಾ ಹಶ್ವಾಗಿದೆ. ಸೊ ಲಾಸ್ಟ್ ಪ್ರಾಡಕ್ಟ್ ಅಲ್ಲ, ಇನ್ನೂ ಇದೆ ಅಲ್ಲಿ. ಇದು LED ಸ್ಟ್ರಿಪ್ನ ತರಿಸಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಮೀಶೋದಲ್ಲೇ ತರಿಸಿರೋದು. ಇದನ್ನು ಕೂಡ ಮೀಶೋದಲ್ಲೇ ತರಿಸಿರೋದು. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಇದನ್ನು ಏನು ಏನಮ್ಮ ತಗೊಳ್ಳಿ, ಹಿಡ್ಕೊ. ಆ್ಯಂಡ್ ಒಂದಿಷ್ಟು ಸೌಟ್ಸ್ನ ತರಿಸಿದ್ದೀನಿ ನಾನು ನೋಡಿ. ಈ ಥರ ಸೌಟ್ಸು ನಾನು ಸ್ಟೀಲ್ ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಾನು ಡೌಟಿಂದ ನಾನು ಸ್ಟೀಲ್ನ ತರಿಸಿದ್ದೀನಿ. ಸೊ ಸ್ಟೀಲ್ ಮಾತ್ರ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್ಗೆ ನನಗೆ ಸಿಕ್ಕಿದೆ ಈ ಒಂದು 4 ಸ್ಪೂನು. ದಾವಣಗೆರೆ ಸರೌಂಡಿಂಗ್ಸ್ ಏನೇನೆಲ್ಲ ತರಿಸಿದ್ದೀನಿ ಅಂತಂದೇಳಿ ತೋರಿಸ್ತೀನಿ ನಾನು. ನಾನೇ ಹೋಗಿ ತೊಗೊಂಡು ಬಂದಿದ್ದೆ. ನಾನು ಇದನ್ನು ಒಂದು 3 months ಏನೋ ಆಯಿತು ನಾನು ತೊಗೊಂಬಂದು. ಈ ಥರ ಇದಕ್ಕೆ ಏನಂತಾರೆ, ಇದಕ್ಕೆ ಏನೋ ಅಂತಾರಲ್ಲ, ಇದು ನನಗೇನು ಮರ್ತೆ ಹೋಯ್ತು.
ಈ ಥರ ಪಿಂಗಾಣಿ ಜಾರ್ಸ್ ಈ ಥರ ತೊಗೊಳ್ಬೇಕು ಅಂತಂದೇಳಿ ತುಂಬಾ ಆಸೆ ಇತ್ತು ನನಗೆ. ಸೊ ಅದಕ್ಕೆ ಫೈನಲಿ ನಾನು ತೊಗೊಂಡಿದ್ದೀನಿ. ಇದು 1 kg ಸಾಲ್ಟ್ ಹಾಕಲಿಕ್ಕೆ ಅಂತಂದೇಳಿ ತೊಗೊಂಡಿದ್ದೀನಿ. ಇದೇ ಥರದ್ದು 2 ತೊಗೊಂಡಿದ್ದೀನಿ ನಾನು. ಸೊ ಇದು ಒಂದು ತೊಗೊಂಡು ಬಂದು ತುಂಬಾ 3-4 ತಿಂಗಳಾಯಿತು ತೊಗೊಂಡು ಬಂದು. ಇನ್ಮೇಲೆ ಆರ್ಗನೈಸ್ ಮಾಡ್ಕೋಬೇಕು. ಆ್ಯಂಡ್ ಇಷ್ಟು ನಾನು ತರಿಸಿರೋವಂಥ ಐಟಮ್ಸು. ಸೊ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಮೀಶೋದಲ್ಲಿ ಸಿಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಬೇಕಿದ್ರಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಆ್ಯಂಡ್ ಯಾವುದೇ ರೀತಿ ಫೇಕ್ ಅನ್ನೋದು ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಪ್ರಾಡಕ್ಟ್ಸ್ ಕೂಡ ತುಂಬಾ ಸಖತ್ತಾಗಿ ಆಸಮ್ ಆಗಿದೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಆ್ಯಂಡ್ ನನ್ನ ಕಮಿಂಗ್ ವಿಡಿಯೋಸು ವ್ಲಾಗ್ಸಲ್ಲಿ ಯಾವ ರೀತಿ ನಾನು ವಿಡಿಯೋಸ್ ಎಲ್ಲ ಮಾಡ್ತೀನಿ ಅಂತಂದೇಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಾನು ಒಂದಿಷ್ಟು ಡೈಲಿ ಒಂದೊಂದು ಡಿಫ್ರೆಂಟಾಗಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅಂತಂದೇಳಿ ನೆಕ್ಸ್ಟ್ ವಿಡಿಯೋ ಕಮಿಂಗ್ ವ್ಲಾಗ್ಸ್ನಲ್ಲಿ ಶೇರ್ ಮಾಡ್ತೀನಿ. ನನ್ನ ಮಗಳು ಬೈತಾ ಇದ್ದಾಳೆ, ಎಷ್ಟೊತ್ತು ಮಾತಾಡ್ತೀಯಮ್ಮ, ಬೇಗ ನನಗೆ ಮೊಮ್ಮು ಕೊಡು ಅಂತ. ಆಯಿತು ಮಗಳೇ, 5 minutes ಮಗಳೇ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೇನಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವ್ಲಾಗ್ಸ್ ವಿಡಿಯೋಸ್ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ನೀವು ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ನನ್ನ ಎಫರ್ಟ್ಸ್ಗೆ ನನಗೆ ಸ್ವಲ್ಪ ಮೂವ್ ಆನ್ ಆಗೋಕ್ಕೆ ನನಗೆ ಮೋಟಿವೇಟ್ ಮಾಡಿ, ನಿಮಗೆ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್ ಮಾಡಮ್ಮ, ಬಾಯ್ ಮಾಡು, ಬಾಯ್ ಮಾಡಲ್ಲಿ, ಬಾಯ್ ಮಾಡು, ಬಾಯ್ ಲವ್ ಯು. ಉಪ್ಪು ಕೊಡು, ಥ್ಯಾಂಕ್ ಯು.